ಕಲಾ ಸೇವೆಗೆ ನೀವು ನೀಡಿರುವ ಕೊಡುಗೆಗಳು ಹಲವಾರಿವೆ. ಕೌಂಟ್ ಮಾಡ್ತಾ ಹೋದರೆ ಬಹುಶಃ ಒಂದು ದೊಡ್ಡ ಲಿಸ್ಟ್ ಆಗುತ್ತೆ. ಆದರೆ ಅತ್ಯಂತ ತೃಪ್ತಿ ಕೊಟ್ಟ ವಿಷಯ ಏನು ನಿಮಗೆ ಕಲಾ ಸೇವೆಯಲ್ಲಿ? ಅಫ್ಕೋರ್ಸ್ ಎಲ್ಲವೂ ತೃಪ್ತಿ ಕೊಟ್ಟಿರುತ್ತೆ, ಆದರೆ ತಕ್ಷಣಕ್ಕೆ ನೆನಪಾಗುವಂಥ ಒಂದು ಅತ್ಯಂತ ತೃಪ್ತಿದಾಯಕ ವಿಷಯ. ಇವಾಗ ಎಲ್ಲರೂ ಸಾಫ್ಟ್ ಪವರ್ ಅಂತಾರೆ. ಓಕೆ, ನಮ್ಮ ಸಾಂಸ್ಕೃತಿಕ ಹೆರಿಟೇಜ್ ಅಂತಾರೆ. ಇಂಟ್ಯಾಂಜಿಬಲ್ ಹೆರಿಟೇಜ್, ಟ್ಯಾಂಜಿಬಲ್ ಹೆರಿಟೇಜ್, ನಾವು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ಅದನ್ನು ಪ್ರಮೋಟ್ ಮಾಡಬೇಕು, ಅದನ್ನು ಪ್ರಾಪಗೇಟ್ ಮಾಡಬೇಕು ಅಂತ ಮೋದಿ ಸರ್ಕಾರ ಬಂದ ಮೇಲೆ ಮಾತಾಡ್ತಾರೆ. BJP ಸರ್ಕಾರ ಬಂದ ಮೇಲೆ. ನಾನು ತುಂಬ ವರ್ಷ ಹಿಂದೆ 1995 ಹಂಪಿ ವಿಜಯೋತ್ಸವ ಶುರು ಮಾಡಿದೆ. ಅದಕ್ಕೆ ಮುಂಚೆನೇ ಅನೇಕ ಶರದ್ ವೈಭವ ಶುರು ಮಾಡಿದ್ದೆ, ಫೆಸ್ಟಿವಲ್ಸ್, ಆ್ಯನ್ಯುವಲ್ ಫೆಸ್ಟಿವಲ್ಸ್. ಆ ನಂತರ ನಾನು ಡೆಲ್ಲಿಗೆ ಬಂದಮೇಲೆ ಐ ಥಿಂಕ್ ಇನ್ 2007 ಐ ಸ್ಟಾರ್ಟೆಡ್ ಡೆಲ್ಲಿ ಇಂಟರ್ನ್ಯಾಷನಲ್ ಆರ್ಟ್ಸ್ ಫೆಸ್ಟಿವಲ್. ಅದರಷ್ಟು ದೊಡ್ಡ ಫೆಸ್ಟಿವಲ್ ಇವತ್ತವರೆಗೂ ಯಾರು ಮಾಡಿಲ್ಲ. ನಿಮ್ಮ ಶ್ರಮ ಇದೆಯಲ್ಲ ಸಿಕ್ಕಾಪಟ್ಟೆ. ಒಂದೂವರೆ ವರ್ಷ ಬರೀ ಎಷ್ಟು ಕಷ್ಟಪಟ್ಟು ಒಂದು 25-30 ವೆನ್ಯೂಸ್ನಲ್ಲಿ ಆರ್ಟಿಸ್ಟ್ನ ಕರೆಸಿ, ಆಲ್ಮೋಸ್ಟ್ ಅಬೌಟ್ 800 ಆರ್ಟಿಸ್ಟ್ಸ್ ಫ್ರಮ್ ಇಂಡಿಯಾ, ಆ್ಯಂಡ್ ಐ ಹ್ಯಾವ್ ಟು ಗೆಟ್ ಅಬೌಟ್ 25-30 countries, artists from 25-30 countries every year. ಯಾಕೆ ಅಂತಂದರೆ ನಾನು ಆವಾಗಲೇ ಇಂಡಿಯಾ ವಾಸ್ ರೈಸಿಂಗ್ ಟು ಬಿ ಅನ್ ಇಕನಾಮಿಕ್ ಪವರ್ ಇನ್ 2006-2007. ಸೊ ನಾನು ಆವಾಗ ಎಲ್ಲ ಗೌರ್ಮೆಂಟ್ ಮಿನಿಸ್ಟರ್ಸ್ಗೂ ಹೋಗಿ ಹೇಳಿದೆ, ನೀವು ಇಕನಾಮಿಕ್ ಪವರ್ ಎಷ್ಟೇ ಮಾಡಿದ್ರೆ ಕೂಡ ಅದು ಫ್ರೆಜೈಲ್, ತುಂಬ ಫ್ರೆಜೈಲ್. ಓಕೆ, ಈವನ್ ಟುಡೇ ಐ ಆಮ್ ಟೆಲಿಂಗ್ ಯು, I haven't said this before, countries are not remembered through their politicians or bureaucrats or their bankers or their business people. Countries are remembered through their artists, right, and the artwork that they have produced and the cultural wealth that they have in their in the country. What is your cultural wealth? What is your cultural identity? What is the art that you have produced? What is the artistic legacy that you have? Inheritance and transference of your cultural and artistic legacy. That is what is a country about. It's not about bankers and businessmen and commercial enterprises. So I convinced everybody avaga that you have to have a festival where there's a networking opportunity for people from overseas to see India and to experience India firsthand in India. And for our own artists from all over India to come to Delhi, because Delhi being the capital city, it is obligated, it's obliged to patronize all the artists of our country. ನಮ್ಮ ದೇಶದ ಆರ್ಟಿಸ್ಟ್ಸ್ಗೆ ಯಾವುದೇ ಒಂದು ಕೋನಲ್ಲಿರಲಿ, ಯಾವುದೇ ಒಂದು ಕಾರ್ನರ್ಲಿರಲಿ, ಅವ್ರಿಗೆ ದೆಹಲಿಯಲ್ಲಿ ಬಂದು ಪ್ರದರ್ಶನ ಕೊಡೋಕ್ಕೆ ಅವ್ರದ್ದು ಹಕ್ಕದು. ಹೌದು ಹೌದು, ಇಟ್ಸ್ ದೇರ್ ರೈಟ್. ಇವಾಗೇನಾಗಿದೆ, ಇವಾಗಲ್ಲ, ಯಾವಾಗಲೂ ಅಷ್ಟೇ, ಸರ್ ನಮ್ಗೊಂದು ಪ್ರೋಗ್ರಾಮ್ ಕೊಡಿ, ಇಲ್ಲ, ಇಟ್ಸ್ ದೇರ್ ರೈಟ್, ಬಿಕಾಸ್ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಈ ದೇಶದ್ದು. ಇಟ್ ಡಸಂಟ್ ಬಿಲಾಂಗ್ ಟು ಎನಿ few people or to a few artists or a few politicians. ಸೀಮಿತ ಆಗಿರೋದಲ್ಲ ಅಲ್ಲ ಅದು. ಸೊ we used to ಅವಾಗ ನಾವು ಪ್ರಮೋಟ್ ಮಾಡ್ತಾ ಇದ್ದಾಗ ಮೇಕಿಂಗ್ ಡೆಲ್ಲಿ ಅ ವರ್ಲ್ಡ್ ಕ್ಲಾಸ್ ಸಿಟಿ ಅಂತ ಹೇಳ್ತಾ ಇದ್ವಿ. ಸೊ ದ್ಯಾಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಕಲ್ಚರ್. ನೀವು ಯಾವುದೇ ಒಂದು ಇಂಟರ್ನ್ಯಾಷನಲ್ ಸಿಟಿಗೆ ಹೋಗಿ, ಅಲ್ಲಿ you can purchase tickets or whatever and you can witness the culture of that city, that country. So you say Broadway ಹೋಗ್ತೀವಿ, ನಾವು ವೆಸ್ಟ್ ಎಂಡ್ಗೆ ಹೋಗ್ತೀವಿ, ನಾವು ಲಂಡನ್ಗೆ ಹೋಗ್ತೀವಿ, ನಾವು ಪ್ಯಾರಿಸ್ ಹೋಗ್ತೀವಿ, ಬೆಲ್ಜಿಯಮ್ಗೆ ಹೋಗ್ತೀವಿ, ನ್ಯೂಯಾರ್ಕ್ ಹೋಗ್ತೀವಿ ಅಂತ. ನಾನು ಹಲವಾರು ಕಡೆ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ. ಐ ಹ್ಯಾವ್ ಪರ್ಫಾರ್ಮ್ಡ್ ಇನ್ Edinburgh Festival, Belgium Festival, in Paris, in UNESCO, in New York, United Nations, in London, in everywhere. Our city do thrive antarala. The heartbeat of the city is its artistic life. Right? And everybody goes to experience that. ಭಾರತದ ಕಲೆ ಮತ್ತು ಸಂಸ್ಕೃತಿಯನ್ನು ನೋಡುವ ರೀತಿಗೂ ಬೇರೆ ದೇಶಗಳಿಗೂ, ಕೆಲವೊಂದು 5 ದೇಶಗಳು ಬಹಳ ಅದ್ಭುತವಾಗಿ ತಮ್ಮ ಕಲೆ ಮತ್ತು ಸಂಸ್ಕೃತಿನ ಜನರಿಗೆ ತೋರಿಸ್ಕೊಡ್ತಾರೆ. ಅಂದರೆ ಆ ಪ್ರೀತಿಯ ಅವರ ಭಾಷೆಯಲ್ಲಿ, ಅವರ ಮಾತಿನಲ್ಲಿ ಕಂಡು ಬರುತ್ತೆ. ಭಾರತ ನೋಡುವ ರೀತಿಗೂ ಬೇರೆ ದೇಶಗಳಿಗೂ ಏನು ವ್ಯತ್ಯಾಸ ಅನ್ಸುತ್ತೆ ನಿಮಗೆ?
ಸಿ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ, ವಿ ಟೇಕ್ ಅವರ್ ಸೆಲ್ಸ್ ಫಾರ್ ಗ್ರಾಂಟೆಡ್. ಅಯ್ಯೋ ಕಲಾವಿದರ, ಬಾಮ್ಮ ಇಲ್ಲಿ ಡ್ಯಾನ್ಸ್ ಮಾಡಮ್ಮ. ಓ ಹಾಂ, ಏನಮ್ಮ ಒಂದು ಹಾಡು ಹೇಳ್ತೀಯಮ್ಮ, ಹಾಡು ಹೇಳು. ಆ ಒಳಗಿಂದ ಒಂದು ಆ ಭಾವನೆ ಇರುತ್ತಲ್ಲ, ಒಂದು ರೆಸ್ಪೆಕ್ಟ್ ಅಂತಾರಲ್ಲ ಕಲಾವಿದರಿಗೆ, ಕಲೆಗೆ, ಆ ರೆಸ್ಪೆಕ್ಟ್, ಆ ಭಾವನೆ ಅದು ನಾವು ಬೆಳೆಸ್ಕೊಳ್ಳೇ ಇಲ್ಲ. ಬೆಳೆಸಿಲ್ಲ, ನಾವು ಬೆಳೆಸ್ಕೊಳ್ಳೆ. ಬದಲಾಗಿಲ್ವಾ ಇಲ್ಲಿಗೂ? ಏನೋ ಒಂದು ಕಿಂಚಿತ್ ಆಗಿರ್ಬೋದು, ಬಟ್ ದ ಕೈಂಡ್ ಆ ಮಾಸ್ ಲೆವೆಲಲ್ಲಿ ಆಗಿಲ್ಲ. ಯಾಕೆ ಹಾಗೆ ಅಂದರೆ ಕೇವಲ ಕಲೆ ಮತ್ತು ಸಂಸ್ಕೃತಿ ವಿಷಯದಲ್ಲಿ ಮಾತ್ರ ಅಲ್ಲ, ಪಾರಂಪರಿಕ ತಾಣಗಳ ಬಗ್ಗೆನೂ ನಾನು ಹಲವಾರು ದೇಶಗಳಿಗೆ ಹೋದಾಗ ನನಗಾಗೋ ಆಶ್ಚರ್ಯ ಅಂದರೆ ಒಂದು 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 ಮೂರ್ತಿ ಇರುತ್ತೆ, ಒಂದು ಪ್ರತಿಮೆ ಇರುತ್ತೆ ಒಂದು ಜಾಗದಲ್ಲಿ, ಅದಕ್ಕೆ ಅವರು ಕೊಡೋ ಮರ್ಯಾದೆ, ಅದ್ರ ಬಗ್ಗೆ ಇರೋ ಪ್ರೀತಿ, ಆಮೇಲೆ ಅದ್ರ ಬಗ್ಗೆ ಅವರು ವಿವರಿಸೋ ರೀತಿ ನನಗೆ ಯಾವಾಗಲೂ ವಾವ್ ಅನಿಸುತ್ತೆ, ಅಮ್ಯೂಸ್ಡ್ ಅನಿಸುತ್ತೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಂತಹ ಎಷ್ಟು ಪ್ರದೇಶಗಳಿವೆ, ಅಂತಹ ಎಷ್ಟು ಕಲೆಗಳಿವೆ, ನೃತ್ಯ ಇದೆ, ಸಂಗೀತ ಇದೆ. ಯಾಕೆ ಭಾರತೀಯರು ಅದನ್ನು ಗೌರವಿಸೋದಕ್ಕೆ ಕಷ್ಟ? ಸಿನಿಮಾಗಿರುವಂತಹ ಪ್ರೀತಿ ಕಲೆಗೆ ಯಾಕೆ ತರೋದಿಲ್ಲ? Why it is? I have a feeling, ನನ್ನ ಪ್ರಕಾರ we were colonized for too long. And maybe it's because we were colonized that ನಮಗೆ ಈ ಪ್ರಾಬ್ಲಮ್ ಆಗಿದ್ದು ನಮ್ಮ ಬಗ್ಗೆ ಅಂತ ಒಂದು ರೀಸನ್ ಇರ್ಬೋದು. ನಾರ್ತ್ ಇಂಡಿಯಲ್ಲಿ ನೀವು ನೋಡಿಕೊಂಡ್ರೆ ಆ ಮೊಘಲ್ ಎಂಪೈರ್ ಬಂತು, 500 years or something. ಅದಾದ ನಂತರ ಬ್ರಿಟಿಷ್ ಎಂಪೈರ್, ಆಲ್ಮೋಸ್ಟ್ ಅಬೌಟ್ 200 years. So I'm saying you've lost so many generations. Because ಏನು ಮಾಡಿದ್ರು, ಅವರ ಕಲ್ಚರ್ನ ಅವ್ರು ಪ್ರಮೋಟ್ ಮಾಡಿದ್ರೆ ಹೊರತು ಇಂಡಿಯನ್ ಕಲ್ಚರ್ನ ಪ್ರಮೋಟ್ ಮಾಡಲಿಲ್ಲ ಅವರು. ಆ್ಯಂಡ್ ನಮಗೆ ದೇ ಕೈಂಡ್ ಆಫ್ ಮೇಡ್ ಅಸ್ ಸರ್ವೈಲ್. ಒಂಥರ ಎಂಬ್ಯಾರಸ್ಮೆಂಟು ನಮಗೆ. ಅಯ್ಯೋ, ನಾವು ಭರತನಾಟ್ಯಂ ಡ್ಯಾನ್ಸ್ ಅಂದರೆ ಎಂಬ್ಯಾರಸ್ಮೆಂಟು, ಇಲ್ಲ ಕಥಕ್ ಡ್ಯಾನ್ಸ್ ಅಂದರೆ ಎಂಬ್ಯಾರಸ್ಮೆಂಟು, ನಾವು ಮಾತಾಡೋ ರೀತಿ ನಮ್ಗೆ ಎಂಬ್ಯಾರಸ್ಮೆಂಟು, ನಾವು ಡ್ರೆಸ್ ಮಾಡ್ಕೊಳ್ಳೋ ರೀತಿ ನಮ್ಗೆ ಎಂಬ್ಯಾರಸ್ಮೆಂಟು, ನಾವೇನು ಊಟ ಮಾಡ್ತೀವೋ, ನಾವು ಕೈಯಿಂದ ಊಟ ಮಾಡ್ತೀವಿ, ಅದೊಂದು ಎಂಬ್ಯಾರಸ್ಮೆಂಟ್ ನಮಗೆ. ನಾವು ಹಂಗಿಲ್ವಲ್ಲಪ್ಪ, ಸಾಬ್ ಥರ ಇಲ್ವಲ್ಲಪ್ಪ, ಮೇಮ್ ಸಾಬ್ ಥರ ಇಲ್ವಲ್ಲ ನಾವು. ಆಚೆ ಬಂದಿಲ್ಲ ನಾವು, ಕಲೋನಿಯಲ್ ಮೈಂಡ್ ಸೆಟ್ ಇಂದ ಆಚೆ ಬಂದ.